ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜು ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಖಂಡಿತ ಮೇಡಮ್, ಸರ್ಕಾರ ಮೊಬೈಲ್ ಬ್ಯಾನ್ ಒಳ್ಳೇದಾ ಕೆಟ್ಟದ್ದಾ ಮಕ್ಕಳಲ್ಲಿ ಅಂತ? ಮೇಡಮ್ ಖಂಡಿತ ಸರ್ಕಾರ ತೆಗೆದುಕೊಂಡಿರೋ ಈ ನಿರ್ಧಾರಕ್ಕೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ರೀತಿಯಾದಂತ ಒಂದು ಉತ್ತಮ ಭವಿಷ್ಯ ಕಟ್ಟುವಂತ ಒಂದು ಇದನ್ನ ಜಾರಿ ತರ್ತಾ ಇದ್ದಾರೆ ಮೇಡಮ್. ಹೌದು ಮೇಡಮ್, ಖಂಡಿತ. ಯಾಕಂದ್ರೆ ಇದೊಂದು ಹಾಸ್ಟೆಲ್ ಮಾಡಿಯಲ್ಲೋ ಅಂತ ಒಂದು ಹೆಚ್ಚಿನಾಗಿ ಇವತ್ತಿನ ಮಕ್ಕಳು 3 ವರ್ಷದಿಂದ 16 ವರ್ಷದ ಮಕ್ಕಳು ಯಾವ ತರ ಆಗಿರಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಮತ್ತೆ ಬಿಹೇವಿಯರ್ ಚೇಂಜಸ್. ಅದ್ರ ಜೊತೆಗೆ ತುಂಬಾ ಪೇರೆಂಟ್ಸ್ ವ್ಯಾಲ್ಯೂ ಸರಿಯಾಗಿ ಅರ್ಥ ಮಾಡ್ಕೊಂತ ಮತ್ತೆ ಸ್ಕೂಲ್ ವ್ಯಾಲ್ಯೂನ ಸರಿಯಾಗಿ ಅರ್ಥ ಮಾಡ್ಕೊಂತ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಮೇಡಮ್ ಮಕ್ಕಳು. ಯಾಕಂದ್ರೆ ನಾವು ಒಬ್ಬ ಸೈಕಾಲಜಿಸ್ಟ್ ಆಗಿ, ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ಕೌನ್ಸಿಲಿಂಗ್ ರನ್ ಮಾಡ್ತಾ ಇದೀವಿ. ಇವತ್ತು ಇದು ಬ್ಯಾನ್ ಮಾಡೋದು ಸರ್ಕಾರ ಎಷ್ಟು ಮುಖ್ಯನೋ ಅದೇ ರೀತಿ ಮಕ್ಕಳಿಗೆ ಈ ಚೈಲ್ಡ್ ಸೈಕಾಲಜಿಸ್ಟ್ ಮತ್ತೆ ಫ್ಯಾಮಿಲಿ ಸೈಕಾಲಜಿಸ್ಟ್ ಬಳಸ್ಕೊಂಡು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರೆ ಖಂಡಿತ ಮಕ್ಕಳಲ್ಲಿ ಮೊಬೈಲ್, ಯಾಕಂದ್ರೆ ಈ ಸಡನ್ ಆಗಿ ಬ್ಯಾನ್ ಮಾಡಿದ್ರೆ ಮಕ್ಕಳಲ್ಲಿ ಒಂಥರ ಗೊಂದಲ ಸೃಷ್ಟಿ ಆಗುತ್ತೆ. ಮತ್ತೆ ಮೊಬೈಲ್ ಇದ್ರೇನೆ ಅವ್ರು ಊಟ ಮಾಡೋದನ್ನ ಪರಿಸ್ಥಿತಿ ಬಂದಿದೆ. ಪೇರೆಂಟ್ಸ್ ಒಂದ್ ವೇಳೆ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಆ ಮಕ್ಕಳನ್ನ ಅಲ್ಲಿ ಮನೆಯಲ್ಲ ವಾತಾವರಣನೇ ಚೇಂಜ್ ಮಾಡಿಸುವಂತ ಹೈಪರ್ ಆಕ್ಟಿವ್ ಮಕ್ಕಳು ಬಿಹೇವಿಯರ್ ಚೇಂಜಸ್ ಆಗ್ತದೆ. ಇದರಿಂದ ಮಕ್ಕಳನ್ನ ಒಂದ್ ರೀತಿ ಕಂಟ್ರೋಲ್ ಮಾಡ್ಕೊಬೇಕು. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ದುರುಪಯೋಗ ಆಗದಂತ ಇದ್ ಮಾಡ್ಬೇಕಂದ್ರೆ ಚೈಲ್ಡ್ ಸೈಕಾಲಜಿಸ್ಟ್ ಇಂದ ಅಥವಾ ಫ್ಯಾಮಿಲಿ ಸೈಕಾಲಜಿಸ್ಟ್ ಇಂದ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಸರ್ಕಾರ ಈ ರೀತಿಯಲ್ಲಿ ಬಳಸ್ಕೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ ಮೇಡಮ್. ಓಕೆ ರಾಜು ಅವರೇ, ಧನ್ಯವಾದಗಳು ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕಾಗಿ. ನಾವು ಮೊಬೈಲನ್ನು ಬ್ಯಾನ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಕೂಡ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳ ಆಗೋದು ಕೂಡ ಅತ್ಯಗತ್ಯ ಅಂತ. ಯಾವುದೇ ಕೆಟ್ಟದ್ದನ್ನು ನೀವು ಹೋಗಲಾಡಿಸ್ತೀರಿ ಅಂತ ಅಂದರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಈ ಹಿಂದೆ ಮೂಢನಂಬಿಕೆ ಇತ್ತಲ್ಲ, ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಡನ್ ಆಗಿ ನೀವು ಜನರ ಮನಸ್ಸನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದಾಗಲೇ ಜನರನ್ನ ಅದರಿಂದ ಆಚೆ ತರೋದಕ್ಕೆ ಸಾಧ್ಯ ಆಗಿದ್ದು. ಹಾಗೆ ಮೊಬೈಲ್ ಬ್ಯಾನ್ ಮಾಡಿದಾಗಲೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸೋದು ಇಂಪಾರ್ಟೆಂಟು ಅಂತ. ನಾಯನ ಮೇಡಮ್, ಈಗ ಬಹುತೇಕರಿಗೆ ಆಗಲೇ ಒಬ್ಬರು ಪೇರೆಂಟ್ ಮಾತಾಡುವಾಗ ಹೇಳಿದ್ರು, ಇಂಗ್ಲೀಷ್ ಬರಲ್ಲ, ಸಮಸ್ಯೆಗಳಿರುತ್ತೆ ಪೇರೆಂಟ್ಸ್ಗೂ ಕೂಡ. ಮೊಬೈಲ್ ಮೇಲೆ ಅತಿ ಹೆಚ್ಚು ಪೇರೆಂಟ್ಸ್ ಕೂಡ ಡಿಪೆಂಡ್ ಆಗಿದ್ದಾರೆ, ಅದರಲ್ಲೇ ಗೂಗಲ್ ಸರ್ಚ್ ಮಾಡ್ತಾರೆ, ಅದರಲ್ಲೇ ತಿಳ್ಕೊಳ್ತಾರೆ ಅಂತ. ಈಗಿನ ಮಕ್ಕಳು ಎಷ್ಟು ಮಟ್ಟಿಗೆ ಎಕ್ಸ್ಪರ್ಟ್ ಅಂತ ಅಂದರೆ ಮೇಡಮ್, ಅವರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ. ಅವರ ಆಲೋಚನೆಗಳು, ಅವ್ರು ತಿಳ್ಕೊಂಡಿರುವಂತಹ ವಿಷಯಗಳು, ಅದಕ್ಕೆ ನಾವು ಅಡಿಕ್ಟ್ ಆಗಬೇಕು, ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ಸೆಕೆಂಡ್ ಮತ್ತೆ ಮೊಬೈಲ್ ವಿಚಾರಗಳು ಬರುತ್ತೆ. ಯಾಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ ಅನ್ನೋ ಮಟ್ಟಿಗೆ. ಸೊ ಮೋಸ್ಟ್ಲಿ ಪೇರೆಂಟ್ಸ್ ಕೂಡ ಅಪ್ಡೇಟ್ ಆಗಬೇಕಾ, ಮತ್ತು ಇದರಿಂದ ಪೇರೆಂಟ್ಸ್ ಕೂಡ ಆಚೆ ಬರಬೇಕಾ, ಮಕ್ಕಳ ಮುಂದೆ ಹೆಂಗೆ ನಾವು ಇರಬೇಕು, ಬಿಹೇವ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಈಗ ನೋಡಿ ಪೇರೆಂಟಿಂಗ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಮೂಡಿ ಆಗೋಗ್ಬಿಟ್ಟಿದೆ. ಹೌದು, ಎಜುಕೇಷನ್ನು ತುಂಬ ಏನು ಹೇಳ್ತಾರೆ ಬ್ರೋಕನ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗಿನ ಸಂಜೆವರೆಗೂ ಅವರ ಎಜುಕೇಷನ್ ಸಿಸ್ಟಮು, ಲರ್ನಿಂಗ್ ಇದು ಅದೆಲ್ಲ ನೋಡಿದ್ರೆ ಅಲ್ಲೇ ಸ್ಟ್ರೆಸ್ ಆಗಿರ್ತಾರೆ. ಪೇರೆಂಟ್ಸು ಮೂಡಿ ಯಾಕೆ ಅಂದರೆ ಪೇರೆಂಟ್ಸಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಟೈಮ್ ಕೊಡೋಕ್ಕಾಗಲ್ಲ, ಸಪೋರ್ಟ್ ಇರಲ್ಲ, ಅವ್ರದ್ದೇ ಅವ್ರ ಪ್ರಾಬ್ಲಮ್ಸು, ಈ ಟ್ರಾಫಿಕ್ಕು, ಈ ಜನ, ಈ ನೆಗೆಟಿವ್ ಬಯಾಸ್ಡ್ ಪೀಪಲ್ಲು, ಸರೌಂಡಿಂಗ್ಸು, ಇದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಇವ್ರು ಹೆಂಗಿರ್ತಾರೆ ಅಂದರೆ, ಇವ್ರ ಮೂಡ್ ಚೆನ್ನಾಗಿತ್ತು ಅಂದರೆ ಮಕ್ಳ ಜೊತೆ ಚೆನ್ನಾಗಿರ್ತಾರೆ, ಇವ್ರ ಮೂಡ್ ಸರಿ ಇಲ್ಲ ಅಂದರೆ ಮಕ್ಳ ಜೊತೆ ಪ್ರಾಬ್ಲಮ್. ಸೊ ಮಕ್ಕಳಿಗೆ ಏನಾಗುತ್ತೆ, ಇವ್ರಿಗಿಂತ ಇಂಟ್ರೆಸ್ಟ್ ಮೊಬೈಲು. ಹೌದು, ಯಾಕಂದರೆ ಅಮ್ಮ ಬೋರಿಂಗು, ಅಪ್ಪ ಬೋರಿಂಗು, ಯಾಕೆ ಟೈಮ್ಸ್, ಅದರಲ್ಲೂ ಅಜ್ಜ ಅಜ್ಜಿ ಅಂತೂ ಇನ್ನೂ ಬೋರಿಂಗು. ಅದರಲ್ಲಿ ಮೊಬೈಲ್ ಅಂದರೆ ತುಂಬ ಇಂಟ್ರೆಸ್ಟಿಂಗು, ಯಾಕಂದರೆ ಅದರಲ್ಲಿ ಗೇಮ್ ಇದೆ, ಅದರಲ್ಲಿ ಇನ್ಫಾರ್ಮೇಷನ್ ಇದೆ, ಇದೆಲ್ಲ ಇದೆ. ಸೊ ಈಗ ನಾವು ಪೇರೆಂಟ್ಸ್ ಏನು ಮಾಡಬೇಕು, ಈ ಮೊಬೈಲ್ಗಿಂತ ಇಂಟ್ರೆಸ್ಟಿಂಗ್ ಪರ್ಸನ್ ನಾವಾಗಬೇಕು. ಅದರಲ್ಲೂ ತಾಯಂದರು, ತಂದೆದಿರು, ಇವ್ರು ಇಂಟ್ರೆಸ್ಟಿಂಗ್ ಅಂದರೆ ಇವರ ಒಂದು ಇನ್ನರ್ ಕಂಪಸ್ ಅಂದರೆ ಒಳಗಿನ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಆಗಲಿ, ಮಕ್ಕಳಿಗೆ ಗ್ರೋತ್ ಮೈಂಡ್ಸೆಟ್ನ ಬೆಳೆಸೋದಾಗಲಿ ಇವರಲ್ಲಿ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ಮಕ್ಕಳಲ್ಲಿ ಇನ್ಕ್ರೀಸ್ ಆಗುತ್ತೆ. ಯಾವ ಮಕ್ಕಳಲ್ಲಿ ಆ ಇನ್ನರ್ ಬೀಯಿಂಗ್ ಕಮ್ಮಿ ಇರುತ್ತೆ ಅವರು ಲೇಸಿ ಆಗ್ತಾರೆ, ಸುಳ್ಳು ಹೇಳೋದು ಕಲಿತಾರೆ, ಹೊಡೆಯೋದು, ಜಗಳ ಆಡೋದು, ಕೆಟ್ಟ ಬುದ್ಧಿ ಕಲಿಯೋದು, ಕೆಟ್ಟ ಸಹವಾಸಗಳು ಮಾಡೋದು, ಆಮೇಲೆ ಮ್ಯಾಮ್ ಹೇಳ್ದಂಗೆ ಸೈಬರಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳೋದು, ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳಿಗೆ ಹೋಗೋದು. ಇವೆಲ್ಲ ಯಾಕಾಗತ್ತೆ ಅಂದರೆ ಇನ್ನರ್ ಬೀಯಿಂಗ್ ಅಂತ ಇರುತ್ತೆ. ಆ ಇನ್ನರ್ ಗೈಡ್ನ ತಂದೆ ತಾಯಿ ಆದವ್ರು ಮಾತ್ರ ಅದನ್ನು ಸರಿ ಮಾಡೋಕ್ಕಾಗೋದು. ತಂದೆ ತಾಯಿ ಹೆಂಗೆ ಸರಿ ಮಾಡ್ಬೋದು, ಅವ್ರು ಸರಿ ಆಗೋದ್ರ ಮುಖಾಂತರ. ಅವರು ಸದಾ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರೋದು, ಅವರು ಅಕ್ಕಪಕ್ಕದವ್ರಿಗೆ ಬ್ಲೇಮ್ ಮಾಡೋದು, ತಮ್ಮಲ್ಲಿರೋ ನೆಗೆಟಿವ್ ಇಶ್ಯೂಸ್ನ ಜಾಸ್ತಿ ಹೇಳೋದು, ತಮ್ಮನ್ನು ತಾವು ಬೈಕೋತಾ ಇರೋದು. ಈಗ ನೋಡಿ ಮಕ್ಕಳನ್ನ ಸಾಮಾನ್ಯವಾಗಿ ನಿನ್ನ ಮೂಗು ಚೆನ್ನಾಗಿಲ್ಲ, ನಿನ್ನ ಕಣ್ಣು ಚೆನ್ನಾಗಿಲ್ಲ, ಈ ಥರ ಹೇಳ್ತಾ ಇರ್ತಾರೆ. ನೀನು ದಪ್ಪ ಆಗಿದೆಯಾ, ನೀನು ಸಣ್ಣ ಆಗಿದೆಯಾ. ಮಕ್ಕಳನ್ನ ಈ ರೀತಿಯಲ್ಲಿ ಹೇಳಬಾರ್ದು, ಅವ್ರ ಸೆಲ್ಫ್ ಇಮೇಜ್ ಕಡಿಮೆ ಆಗುತ್ತೆ. ಅದ್ರ ಬದಲಾಗಿ ನೀನು ಪವರ್ಫುಲ್ ಆಗಿದೆಯಾ, ಅಪ್ರಿಷಿಯೇಟ್ ಮಾಡೋದು ಕಲಿಬೇಕು, ಅವರಲ್ಲಿ ಏನು ಕೆಪಾಸಿಟಿ ಇದೆ ಅದನ್ನು ಬೆಳೆಸೋದು ನೋಡಬೇಕು, ಅವ್ರನ್ನ ಕಾಂಪಿಟೇಷನಿಗೆ ಇಳಿಸ್ಬೇಕು. ನೀನು ಇಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಹಿಂಗೆ, ಇಲ್ಲಾಂದರೆ ಮಾರ್ಕ್ಸ್ ಇಲ್ಲ ಅಂದರೆ ನೀನು ಯೂಸ್ಲೆಸ್ಸು, ನೀನು ಇದೆಲ್ಲ ಬೇರೆ ಮಕ್ಕಳು ಕಂಪೇರ್ ಮಾಡಿ. ಹೌದು, ಈ ಥರ ಮಾಡೋದ್ರಿಂದ ಮಕ್ಕಳು ಆ ಒಂದು ಎಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಮೇಡಮ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಶೀತಲ್ ಅವರೇ ನಮಸ್ತೆ.
ನಮಸ್ತೆ. ಹಾ. ತಾವು ಕಾರ್ಯಕ್ರಮ ನಾನು- ನೋಡ್ತಾ ಇದ್ರೆ ಅಭಿಪ್ರಾಯ ನಾನು ತಿಳಿಸಿ ಮಾ. ಕೋಚಿಂಗ್ ಸೆಂಟರ್ ನಡೆಸ್ತೀನಿ. ನಾ ಸ್ಟೂಡೆಂಟ್ಸ್ಗೆ ಏನಂದ್ರೆ ಅವ್ರಿಗೆ ಮೊಬೈಲ್ ಬಿಟ್ಬಿಟ್ರೆ ಅವ್ರ ಅದರಿಂದ ಶ್ವೇತಾ ಮ್ಯಾಮ್, ಆನ್ಲೈನ್ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ. ನೋಡ್ಕೋಬಹುದು. ನಾನೇನ್ ಮೇಡಮ್ ಕೇಳಿಸ್ಕೋಬೇಕಾಗಿಲ್ಲ. ಆನ್ಲೈನ್ ಇದು ಇರುತ್ತಲ್ಲ ಯೂಟ್ಯೂಬ್ ಪ್ರೋಗ್ರಾಮ್ಗಳು ಅದನ್ನ ನೋಡ್ಬೋದು. ಐ ಕ್ಯಾನ್ ಲರ್ನ್ ಲೈಕ್ ದಾಟ್ ಅಂತ ಅನ್ಕೊಂಡು ಅವರು ಕೇಳಿಸ್ಕೊಡೋದೇ ಇಲ್ಲ ಟೀಚರ್ಗೆ. ಆಮೇಲೆ ಅವ್ರಿಗೆ ಅಟೆನ್ಷನ್ ಇಷ್ಟು ಡೈವರ್ಟ್ ಆಗ್ತಿದೆ ಅಲ್ಲ, ಅವ್ರಿಗೆ ನಮ್ಮ ಹತ್ರ ಅದಕ್ಕೆ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅವರು, ಹಾಗಾಗಿದ್ದಾರೆ. ಮತ್ತೆ ಟೀಚರ್ಸ್ ಕೂಡ ಸೆಂಡ್ ವರ್ಕ್ ಶೀಟ್, ಆಮೇಲೆ ಕ್ವೆಶನ್ ಪೇಪರ್ಸು, ಮಾಡೆಲ್ ಪೇಪರ್ಸು ಎಲ್ಲ ಆನ್ಲೈನ್ ಕಳಿಸ್ತಿದ್ದಾರೆ. ಆ ತರ ಕಳಿಸಿದ್ರೆ ಅವ್ರಿಗೆ ನಾವು ಹೇಳೋದೇನು ಇಂಟ್ರೆಸ್ಟ್ ಅನ್ಸಲ್ಲ. ಅವ್ರಿಗೆ ಬರೀಬೇಕಂತಾನು ಅನ್ಸಲ್ಲ. ಬರೀ ಬರ್ಕೊಟ್ ಬಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ನಂದು ಹೋಯ್ತು. ಬಟ್ ದೇ ಆರ್ ನಾಟ್ ರೆಡಿ ಟು ಲಿಸನ್ ಟು ಅಸ್. ಸೊ ಸ್ಕೂಲಿಂದ ಬ್ಯಾನ್ ಮಾಡಿಸ್ಬೇಕು, ನೀವು ಟೀಚರ್ಸ್ಗೂ ಬ್ಯಾನ್ ಮಾಡಿಸಿ ಪ್ಲೀಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಯೋಗಾನಂದ್ ಸರ್, ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಓಕೆ ಓಕೆ. ಈಗ ಇದು ಬಹಳ ಚರ್ಚೆ ಮಾಡ್ತಾ ಇದೆ. ಈಗ ನಾವು ಮಕ್ಕಳಿಗೆ ಬುದ್ಧಿವಾದ ಹೇಳೋ ಟೀಚರ್ಸೇನೆ ವ್ಯಾಪಕವಾಗಿ ಮೊಬೈಲ್ಗಳನ್ನ ಬಳಸ್ತಿದ್ದಾರೆ ಅಂತ. ಆಗ್ಲೇ ಹೇಳದ್ನಲ್ಲ, ಎಷ್ಟೋ ಕಡೆ ಸ್ಮಾರ್ಟ್ ಕ್ಲಾಸ್ ನಡೆಯೋದು. ಈಗ ಏನಾಗಿದೆ, ಈ ಪ್ರಾಜೆಕ್ಟು ಮತ್ತೆ ಇವೆಲ್ಲ ಕೂಡ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಶಿಕ್ಷಕರಿಗೆ. ಈಗ ಅವ್ರನ್ನ ನಾವು ಬ್ಲೈಮ್ ಮಾಡೋಕ್ಕೂ ಆಗೋದಿಲ್ಲ. ಈಗ ನಾಳೆ ಏನು ಮಾಡಬೇಕು ಅನ್ನೋದೆಲ್ಲ ರಿಸರ್ಚ್ ಮಾಡಿ ಅದೆಲ್ಲ ಇಟ್ಕೊಂಡು ಮೊಬೈಲಲ್ಲಿ ಇಟ್ಕೊಳ್ತಾರೆ. ಈಗ ಏನಾಗಿದೆ, ನಾವು ಕಪ್ಪು ಹಲಗೆ ಮೇಲೆ ಬರೆಯೋ ಸಿಸ್ಟಮ್ ಹೊರಟೋಗಿದೆ. ಈಗೆಲ್ಲ ಸ್ಮಾರ್ಟ್ ಇದ್ರ ಮೇಲೆ ಕಲಿಕೆ ಲರ್ನಿಂಗ್ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟಿರೋದ್ರಿಂದ ನಾವು ಭಾಳ ಇದನ್ನ ದೊಡ್ಡದಾಗಿ ಯೋಚನೆ ಮಾಡೋ ಬದಲು ತಕ್ಷಣಕ್ಕೆ ಕೆಟ್ಟ ಏನು ವಿಚಾರ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಿಂದ ಮಕ್ಕಳನ್ನ ಆಚೆ ತರೋದು ಹೆಂಗೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಸಣ್ಣ ಮಟ್ಟದಲ್ಲಿ ಈಗ ಯೋಚನೆ ಮಾಡಬೇಕಾಗಿದೆ. ಅಲ್ಲ, ಇದನ್ನ ನೀವು 360 ಡಿಗ್ರಿ ಆಂಗಲ್ ಅಲ್ಲಿ ನೋಡ್ತಾ ಹೋಯ್ತು ಅಂದ್ರೆ ಆಗ ಕೆಲಸನೂ ಆಗದೆ ಹೋಗೋ ಸಾಧ್ಯತೆ ಇರೋದ್ರಿಂದ ನಾವು ಇದನ್ನ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೆಸ್ಟ್ ಅನ್ಸುತ್ತೆ ಮೇಡಮ್. ಓಕೆ, ನಯನ ಮೇಡಮ್, ನಿಮ್ಮ ಒಪಿನಿಯನ್? ಈಗ ಮನೆಯಲ್ಲಿ ಚಾಕು ಇಟ್ಕೊಂಡಿರ್ತೀವಿ ವೆಜಿಟೇಬಲ್ಸ್ ಹೆಚ್ಚೋದಿಕ್ಕೆ, ಅದನ್ನ ನಮ್ಗೆ ಯೂಸ್ ಮಾಡ್ಲೇಬೇಕು. ಅದರಿಂದ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನ ಇಟ್ಕೊಳ್ದೇ ಇರಕ್ಕಾಗಲ್ಲ. ಏನಂದ್ರೆ ಆ ಶಾರ್ಪ್ ಜಾಸ್ತಿ ಶಾರ್ಪ್ ಆಗೋದನ್ನ ನಾವು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಅದರಿಂದ ಕೈಗೇಟಾಗ್ಬೋದು ಮುಟ್ಟಿದ್ರೆ. ಅದೇ ತರ ಈ ಮೊಬೈಲ್ ಇಲ್ಲದೆ ಇರಕ್ ಆಗೋದಿಲ್ಲ ಮಕ್ಕಳಿಗೆ. ಆಲ್ರೆಡಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಡಿಜಿಟಲ್ ಲರ್ನಿಂಗ್ ಗ್ಯಾಪ್ ಆಗುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಆದಷ್ಟು ಬೇಡ. ತಂದೆ ತಾಯಿ ಆಗಲಿ, ಗೌರ್ಮೆಂಟ್ ಆಗಲಿ, ಯಾರೇ ಆಗಲಿ, ಅವರನ್ನ ಪ್ರೀತಿಯಿಂದ, ಮಕ್ಕಳು ಅಂದರೆ ಪ್ರೀತಿ. ಸೊ ಅವರಲ್ಲಿರೋ ಪ್ರೀತಿ ಬಗ್ಗೆ ನಾವು ಅರ್ಥ ಮಾಡಿಸ್ಬೇಕೆ ಹೊರತು ಅವರನ್ನ ಸ್ಟ್ರಿಕ್ಟ್ ಆಗಿ ತಿದ್ದೋದಕ್ಕೆ ಆಗೋದಿಲ್ಲ. ಪ್ರೀತಿಯಿಂದಾನೇ ಅವರನ್ನ ಗೆಲ್ಲಬಹುದು, ಖಂಡಿತ ಸರಿ ಮಾಡ್ತಾರೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನಯನ ಮೇಡಮ್ ಅಂಡ್ ಯೋಗಾನಂದ ಸರ್. ನಮ್ಮ ಜೊತೆಗೆ ಡಾಕ್ಟರ್ CN ಸುಪ್ರೀತ್ ಹಾಗೂ ಶುಭಮಂಗಲ ಅವರು ಕೂಡ ಇಷ್ಟೊತ್ತು ಜಾಯ್ನ್ ಆಗಿದ್ರು. ಎಲ್ಲರಿಗೂ ಕೂಡ ಎಕ್ಸ್ಪರ್ಟ್ಸ್ಗೆ ಧನ್ಯವಾದ ಅಂತ ಹೇಳ್ತಾ, ಓವರ್ ಆಲ್ ಸರ್ಕಾರ ಚಿಂತನೆ ನಡೆಸಿರೋದು ಒಳ್ಳೆಯದು. ಅದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಚಿಂತನೆಗಳಾಗ್ತಾ ಇದೆ. ಬಟ್ ಇನ್ನಷ್ಟು ಅಭಿಪ್ರಾಯ ಸಂಗ್ರಹ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ವಿಚಾರಗಳನ್ನ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ. ಕಂಪ್ಲೀಟ್ ಆಗಿ ಮೊಬೈಲ್ ಬ್ಯಾನ್ ಮಾಡದೆ ಹೋದ್ರೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಅನ್ನ ತಂದ್ರೆ ಒಳ್ಳೆಯದು. ಬೇಗನೆ ಮಕ್ಕಳ ಮೇಲೆ ಪ್ರಭಾವ ಬೀರಲ್ಲ, ಮನಸ್ಸಿನ ಮೇಲೆ ಪ್ರಭಾವ ಬೀರಲ್ಲ. ಮೊಬೈಲ್ ಇಟ್ಕೊಂಡವ್ರು ಸಡನ್ ಆಗಿ ಇಸ್ಕೊಂಡ್ಬಿಟ್ಟು ನಾಳೆಯಿಂದ ನಿನ್ನ ಕೈಯಲ್ಲಿ ಮೊಬೈಲ್ ಇರಲ್ಲ ಅಂದ್ರೆ ಅಷ್ಟು ಬೇಗ ಮಕ್ಕಳನ್ನ ಆಚೆ ತರಕ್ಕಾಗತ್ತಾ? ಅದು ಮತ್ತೊಂದು ರೀತಿಯ ಇಂಪ್ಯಾಕ್ಟ್ ಆಗಬಹುದು ಮಕ್ಕಳ ಮನಸ್ಸಿನ ಮೇಲೆ. ಹಾಗಾಗಿ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಒಂದಷ್ಟು ಗೈಡ್ಲೈನ್ಸ್ ಜೊತೆಗೆ ಈ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಕಾದ್ ನೋಡೋಣ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.